ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೇ ಚುನಾವಣೆ ನಡೆದರೆ ಮೋದಿ ಸರ್ಕಾರಕ್ಕೆ 324 ಸೀಟ್. ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವರ್ಷದ ಮಧ್ಯಭಾಗವನ್ನು ನಾವು ದಾಟಿ ಆಗಸ್ಟ್ ತಿಂಗಳನ್ನು ಮುಗಿಸಿ ಸೆಪ್ಟೆಂಬರ್ ತಿಂಗಳಿಗೆ ಕಾಲಿಡಲಿದ್ದೇವೆ. ಈ ಸಂದರ್ಭದಲ್ಲಿ ಏನಾದರೂ ಲೋಕಸಭಾ ಚುನಾವಣೆ ನಡೆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರಕ್ಕೆ 324 ಸೀಟುಗಳು ಲಭ್ಯವಾಗಿ ಬಂಪರ್ ಬಹುಮತದೊಂದಿಗೆ ಮತ್ತೆ ಅಧಿಕಾರದ ಗದ್ದುಗೆ ಹೇರಲಿದೆ ಅಂತಂದು ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಎಂಬ ಚುನಾವಣಾ ವಿಶ್ಲೇಷಣಾ ಸಂಸ್ಥೆಗಳು ಜಂಟಿಯಾಗಿ ನಡೆಸಿರ್ತಕ್ಕಂಥ ಮೂಡ್ ಆಫ್ ದಿ ನೇಷನ್ ಎಂಬ ಸಮೀಕ್ಷೆ ವರದಿ ಹೇಳಿದೆ. ಇತ್ತೀಚೆಗೆ ನಡೆದಂಥ 3 ವಿಧಾನಸಭಾ ಚುನಾವಣೆಗಳಲ್ಲಿ ಜಯ ಸಾಧಿಸಿರುವ ಮೂಲಕ ಯಶಸ್ಸನ್ನು ಉತ್ತುಂಗದಲ್ಲಿರುವ ಮೋದಿ ನೇತೃತ್ವದ NDA ಸರ್ಕಾರಕ್ಕೆ ಈ ವರದಿಯಲ್ಲಿರುವ ಅಂಶಗಳು ಸಹ ಖಂಡಿತವಾಗಿಯೂ ಆತ್ಮವಿಶ್ವಾಸವನ್ನು ತುಂಬಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಮತ್ತೊಂದೆಡೆ 2024ರ ಲೋಕಸಭಾ ಚುನಾವಣೆಯಲ್ಲಿ 234 ಸೀಟುಗಳನ್ನು ಗಳಿಸುವ ಮೂಲಕ NDA ಒಕ್ಕೂಟಕ್ಕೆ ಶಾಕ್ ನೀಡಿದ್ದ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟಕ್ಕೆ ಈಗ ಚುನಾವಣೆ ನಡೆದರೆ 208 ಸೀಟುಗಳು ಬರಲಿವೆ ಅಂತಂದು ಸಮೀಕ್ಷೆಯಲ್ಲಿ ಹೇಳಲಾಗಿದ್ದು, ಇದು ವಿಪಕ್ಷಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಂಸ್ಥೆಗಳು ಜುಲೈ 2025 ಜುಲೈ 1ರಿಂದ ಆಗಸ್ಟ್ 14ರವರೆಗೆ ಸಮೀಕ್ಷೆಯನ್ನು ನಡೆಸಿದ್ದಾಗಿ ಹೇಳಿವೆ. ಈ ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳಲ್ಲಿ 54,788 ಮತದಾರರ ಸಮೀಕ್ಷೆಗೆ ಒಳಪಡಿಸಲಾಗಿದೆ. ಈ ಸಮೀಕ್ಷೆಗಳಲ್ಲಿ ಪೂರಕವಾಗಿ 1,52,038 ಮಂದಿಗಳ ಸಿ ವೋಟರ್ ಸಂಸ್ಥೆಯ ಪ್ರತ್ಯೇಕವಾಗಿ ಸಂದರ್ಶನಕ್ಕೊಳಪಡಿಸಲಾಗಿತ್ತು. ಅಲ್ಲಿಗೆ 2,06,826 ಮಂದಿಯನ್ನು ಸಮೀಕ್ಷೆಗೆ ಒಳಪಡಿಸಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಈ ಆಧಾರದ ಮೇಲೆ ಈ ಸಮೀಕ್ಷೆ ವರದಿಯಲ್ಲೂ ಸಹ ಸಿದ್ಧಪಡಿಸುವುದಾಗಿ ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆಗಳು ಸಹ ಹೇಳಿವೆ. ಹಾಗಾದರೆ ಬಿಜೆಪಿಗೆ ಎಷ್ಟು ಸೀಟುಗಳು ಬರ್ತವೆ ಅಂತ ನೋಡೋದಾದರೆ, ಬಿಜೆಪಿ ಈಗ ಚುನಾವಣೆ ನಡೆದರೆ ಬಿಜೆಪಿಯು 260 ಸ್ಥಾನಗಳನ್ನು ಸಹ ಪಡೆಯಲಿದೆ ಅಂತಂದು ಸಮೀಕ್ಷೆ ಉಲ್ಲೇಖಿಸಲಾಗಿದೆ. ಮೋದಿ ಅವರಿಗೆ ಇರುವ ಜನಪ್ರಿಯತೆಯಂತೆ ಚುನಾವಣೆಗಳಲ್ಲಿ ಬಿಜೆಪಿಯ ನಿಜವಾದ ಶಕ್ತಿಯಾಗಿದೆ. ಇದೇ ವರ್ಷ ನಡೆದಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸೇರಿದಂತೆ ಹಲವಾರು ಬೆಳವಣಿಗೆಗಳು ಸಹ ಮೂಲಕ ಮೋದಿಯವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿಸಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಅದು ಈ ಸಮೀಕ್ಷೆಯಲ್ಲಿ ಬಿಂಬಿತವಾಗಿದೆ. 2024ರ ಚುನಾವಣೆಯಲ್ಲಿ ಬಿಜೆಪಿ ಗಳಿಸಿದ ಸ್ಥಾನಗಳಿಗೆ 240 ಹೋಲಿಸಿದರೆ ಇದು ಕೇವಲ 24 ಸ್ಥಾನಗಳಲ್ಲಿ ಹೆಚ್ಚಾದಂತಾಗಿದ್ದು, ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಅವಕಾಶವನ್ನು ಈಗ ಚುನಾವಣೆ ನಡೆದರೂ ಸಹ ವಂಚಿತವಾಗಲಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇಂಥ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಜನಪ್ರಿಯತೆಯ ಹೊರತಾಗಿಯೂ ಬಿಜೆಪಿಯು 240 ಸ್ಥಾನಗಳನ್ನು ಗೆದ್ದಿತ್ತು. 543 ಲೋಕಸಭಾ ಸ್ಥಾನಗಳಿಗೆ ಗದ್ದುಗೆ ಹಿಡಿಯಲು ಬೇಕಾಗಿರುವ 272 ಸ್ಥಾನಗಳು 2019ರಲ್ಲಿ 303 ಸ್ಥಾನಗಳನ್ನು ಗಳಿಸಿ ತನ್ನ ಮಿತ್ರ ಪಕ್ಷಗಳ ಸಹಾಯವಿಲ್ಲದಿದ್ದರೂ ಅಧಿಕಾರಕ್ಕೆ ಬರುವಷ್ಟರ ಮಟ್ಟಿಗೆ ಯಶಸ್ಸನ್ನು ಸಹ ಕಂಡಿತ್ತು. ಆದರೆ ಕಳೆದ ಚುನಾವಣೆಯಲ್ಲಿ 240 ಸ್ಥಾನಗಳನ್ನು ಪಡೆದಿದ್ದರಿಂದ ಅದು NDA ಅಂಗಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಾರ್ಟಿ TDP ಹಾಗೂ ಬಿಹಾರದ ನಿತೀಶ್ ಕುಮಾರ್ ನೇತೃತ್ವದ JDU ಪಕ್ಷ ಬೆಂಬಲವನ್ನು ಆಶ್ರಯಿಸುವ ಮೂಲಕ ಕೇಂದ್ರದಲ್ಲಿ ತನ್ನ ಸ್ಥಾನವನ್ನು ಸಹ ಭದ್ರ ಮಾಡಿಕೊಂಡಿತ್ತು. ಈಗ ಚುನಾವಣೆ ನಡೆದರೆ ಬಿಜೆಪಿಗೆ 260 ಸ್ಥಾನಗಳನ್ನು ಲಭ್ಯವಾಗುತ್ತದೆ ನಿಜ, ಆದರೆ ಇದು ಸಹ ಪೂರ್ಣ ಪ್ರಮಾಣದ ಬಹುಮತ ಗಳಿಸಲು ಸಹ ನೆರವಾಗುವುದಿಲ್ಲ ಅಂತಂದು ಈ ಸಮೀಕ್ಷೆಯು ಸಹ ತಿಳಿಸಿದೆ. ಹಾಗಾದರೆ ಈ ಸಮೀಕ್ಷೆಯ ಮೂಲಕ ನೋಡೋದಾದರೆ ಕಾಂಗ್ರೆಸ್ಗೆ ಎಷ್ಟು ಸ್ಥಾನಗಳನ್ನು ಲಭಿಸ್ತವೆ ಅನ್ನೋದಾದರೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 99 ಸ್ಥಾನಗಳನ್ನು ಗಳಿಸಿತ್ತು. ಈಗ ಚುನಾವಣೆ ನಡೆದರೆ ಕಾಂಗ್ರೆಸ್ಸಿಗೆ 99 ಸ್ಥಾನಗಳು ಸಿಗಲಿವೆ ಅಂತಂದು ಸಮೀಕ್ಷೆ ಹೇಳಲಾಗಿದೆ. ಇದೇ ಫೆಬ್ರವರಿಯಲ್ಲಿ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಂಸ್ಥೆಗಳು ಜಂಟಿಯಾಗಿ ನಡೆಸಿದ ಸಮೀಕ್ಷೆಯನ್ನು ಕಾಂಗ್ರೆಸ್ಸಿಗೆ 78 ಸ್ಥಾನಗಳು ಸಿಗುವ ಲಭ್ಯವಾಗಿದ್ದವು. ಆದಾಗ್ಯೂ ಸಹ 6 ತಿಂಗಳಲ್ಲೇ ನಡೆಸಲಾಗಿರುವ ಈ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಸಿಗೆ 97 ಸ್ಥಾನಗಳು ಲಭ್ಯವಾಗುತ್ತವೆ ಅಂತಂದು ಸಹ ತಿಳಿಸಲಾಗಿದೆ. ಮತ ಕಳ್ಳತನ ಆರೋಪಗಳಿಗೆ ಸಂಬಂಧಿಸಿದಂತೆ ಬಿಜೆಪಿ ವಿರುದ್ಧ ಅಕ್ಷರಶಃ ಕುಸ್ತಿಗೆ ಇಳಿದಿರುವ ಬಹುಶಃ ಕಾಂಗ್ರೆಸ್ಗೆ ರಾಜಕೀಯವಾಗಿ ಲಾಭವಾಗಿರಬಹುದು. ಆದರೂ ಇದು ತನ್ನ ಸ್ಥಾನಗಳನ್ನು 100ರ ಗಡಿ ದಾಟಿಸಲು ಸಹ ಶಕ್ತವಾಗಿಲ್ಲ ಅಂತಂದು ಸಹ ತಿಳಿದು ಬಂದಿದೆ. ಇನ್ನು ಇಂಡಿಯಾ ಬ್ಲ್ಯಾಕ್ ನಡುವೆ ವೋಟ್ ಶೇರ್ ಎಷ್ಟು ಅನ್ನೋದು ನೋಡೋದಾದರೆ, ಸಮೀಕ್ಷೆಯಲ್ಲಿ ಈಗ ಚುನಾವಣೆ ನಡೆದರೆ NDAಗೆ 46.7% ವೋಟ್ ಶೇರ್ ಸಿಗಲಿದೆ. 2024ರ ಚುನಾವಣೆಯಲ್ಲಿ NDAಗೆ 44% ವೋಟ್ ಶೇರ್ ಸಿಕ್ಕಿತ್ತು. ಇನ್ನು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟದ ಬಗ್ಗೆ ಹೇಳುವುದಾದರೆ, ಈಗ ಚುನಾವಣೆ ನಡೆದರೆ ಆ ಒಕ್ಕೂಟಕ್ಕೆ 40% ವೋಟ್ ಮತ ಹಂಚಿಕೆ ಆಗುತ್ತವೆ ಅಂತಂದು ಸಹ ಹೇಳಲಾಗ್ತಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ 39% ಮತ ಹಂಚಿಕೆಯನ್ನು ಸಹ ಅದು ಪಡೆದಿತ್ತು ಅನ್ನೋದು ಸಹ ಇಲ್ಲಿ ನಾವು ಗಮನಿಸಬಹುದಾದ ವಿಷಯ. ಹಾಗಾಗಿ ಈಗ ಚುನಾವಣೆ ನಡೆದಿರ್ತಕ್ಕಂಥ ಈ ಸಮೀಕ್ಷೆಯಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.